ತುಂಗಭದ್ರಾ ಕ್ರಸ್ಟ್ ಗೇಟ್ ಕೊನೆಗೂ ಈಗ ಉದ್ಘಾಟನೆ ಕಾಣೋದಕ್ಕೆ ರೆಡಿಯಾಗಿದೆ. ಕ್ರಸ್ಟ್ ಗೇಟ್ಗಳಿಗೆ ಪೂಜೆ ಸಲ್ಲಿಕೆ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಲಾಯಿತು. 73 ವರ್ಷಗಳ ಬಳಿಕ ಎಲ್ಲ 33 ಗೇಟ್ಗಳನ್ನು ಬದಲಾವಣೆ ಮಾಡಲಾಯಿತು. 3 ರಾಜ್ಯಗಳ ಸಿಎಂಗಳು ಸಮಾಗಮ ಮಾಡಿದರು. 73 ವರ್ಷಗಳ ಬಳಿಕ ಎಲ್ಲ 33 ಗೇಟ್ಗಳನ್ನು ಬದಲಾವಣೆ ಮಾಡಲಾಯಿತು. 3 ರಾಜ್ಯಗಳ ಸಿಎಂಗಳ ಸಮಾಗಮದ ಕಾರ್ಯಕ್ರಮ ಕೂಡ ಆಯಿತು. 18ನೇ ಕ್ರಸ್ಟ್ ಗೇಟ್ ಉದ್ಘಾಟನೆ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಪೂಜೆ ಬಳಿಕ ಡ್ಯಾಮ್ಗೆ ಸಿಎಂ ಅವರು ಪೂಜೆ ಕೂಡ ಸಲ್ಲಿಕೆ ಮಾಡಿದ್ರು, ನಮಸ್ಕರಿಸಿದ್ರು. 19ನೇ ಕ್ರಸ್ಟ್ ಗೇಟ್ ಉದ್ಘಾಟನೆ ಆಂಧ್ರದ ಸಿಎಂ ಮಾಡಿದ್ರು. ಇನ್ನು 20ನೇ ಕ್ರಸ್ಟ್ ಗೇಟನ್ನು ತೆಲಂಗಾಣದ ಸಿಎಂ ಅವರು ಉದ್ಘಾಟನೆ ಮಾಡಿದ್ರು. ಕ್ರಸ್ಟ್ ಗೇಟ್ಗಳನ್ನು 3 ಸಿಎಂಗಳು ವೀಕ್ಷಣೆ ಕೂಡ ಮಾಡಿದ್ರು. ಕೋಟ್ಯಂತರ ಜನರ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಿದ್ದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿತ್ತು. ಭಾರಿ ಪ್ರಮಾಣದಲ್ಲಿ ನೀರು ಕೂಡ ಹರಿದೋಗಿತ್ತು, ಪೋಲಾಗಿತ್ತು. ಇದರಿಂದ ರೈತರು ಕೂಡ ಆತಂಕಕ್ಕೆ ಒಳಗಾಗಿದ್ರು. ಇದಾದ ನಂತರ ಸಮರೋಪಾದಿಯಲ್ಲಿ ಸರ್ಕಾರ ಎಲ್ಲ ಕ್ರಸ್ಟ್ ಗೇಟ್ಗಳು ಅದರ ಚೈನ್ಗಳು ಅಂದರೆ ಚೈನ್ ಏನಿತ್ತು ಅದನ್ನು ಕೂಡ ಅಳವಡಿಕೆ ಮಾಡೋದಕ್ಕೆ ಅಂತ ಮುಂದಾದರು. ಸಮರೋಪಾದಿಯಲ್ಲಿ ಕೆಲಸ ಆರಂಭ ಆಯಿತು. ಕೊನೆಗೂ ಇದೀಗ ಅದ್ದೂರಿ ಕಾರ್ಯಕ್ರಮದ ಮೂಲಕವಾಗಿ ಕ್ರಸ್ಟ್ ಗೇಟ್ಗಳ ಉದ್ಘಾಟನೆ ಆಗಿದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇವತ್ತು ಕ್ರಸ್ಟ್ ಗೇಟ್ಗಳ ಉದ್ಘಾಟನೆ ಆಯಿತು ತುಂಗಭದ್ರಾ ಜಲಾಶಯದ್ದು. 3 ರಾಜ್ಯಗಳ ಸಿಎಂಗಳು ಇವತ್ತು ಭಾಗಿಯಾಗಿದ್ದರು. ರೇವಂತ್ ರೆಡ್ಡಿ, ಡಿಕೆ ಶಿವಕುಮಾರ್, ಚಂದ್ರಬಾಬು ನಾಯ್ಡು, ಒಟ್ಟು 3 ಜನ ಸಿಎಂಗಳ ಸಮಾಗಮ ಕಾರ್ಯಕ್ರಮಕ್ಕೆ ಇದು ನಾಂದಿ ಹಾಡಿತು. ಯಾಕಂದರೆ ತುಂಗಭದ್ರಾ ಜಲಾಶಯವನ್ನೇ ನಂಬಿ ಹೈದರಾಬಾದ್ ಕರ್ನಾಟಕ ಆಗಿರಬಹುದು ಅಥವಾ ತೆಲಂಗಾಣ ಆಂಧ್ರ ರಾಜ್ಯಗಳಲ್ಲೂ ಕೂಡ ಇದು ಕುಡಿಯೋ ನೀರಿನ ಒಂದು ಮೂಲ ಆಗಿದೆ. ಕೃಷಿ ಚಟುವಟಿಕೆಗಳಿಗೂ ಕೂಡ ಸಾಕಷ್ಟು ಬಳಕೆಯಾಗುತ್ತೆ ಈ ನೀರು. ಹೀಗಾಗಿ ಈ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ತುಂಬ ಅತ್ಯವಶ್ಯಕವಾಗಿತ್ತು. ಭಾರಿ ಪ್ರಮಾಣದಲ್ಲಿ ನೀರು ನೇರವಾಗಿ ಹರಿದು ಸಮುದ್ರಕ್ಕೆ ಸೇರ್ತಾ ಇತ್ತು. ಕಳೆದ ಬಾರಿ ನೋಡಿದ್ದೀವಿ ನಾವು ಎಷ್ಟು ಪ್ರಮಾಣದಲ್ಲಿ ನೀರು ಹರಿದು ಹೋಯಿತು ಅಂತ. ಅರ್ಧಕ್ಕರ್ಧ ಜಲಾಶಯನೇ ಖಾಲಿಯಾಗಿ ಹೋಗಿತ್ತು. ನಂತರದಲ್ಲಿ ಮತ್ತೆ ಮಳೆ ಕೈ ಹಿಡಿದಿದ್ದರಿಂದಾಗಿ ಬಹುತೇಕವಾಗಿ ಆ ಜಲಾಶಯ ಮತ್ತೆ ಭರ್ತಿಯಾಯಿತು. 2ನೇ ಬೆಳೆಗೂ ಕೂಡ ಅಲ್ಪ ಸ್ವಲ್ಪ ನೀರು ಸಿಗುವಂಗಾಯಿತು. ಆದರೆ ಈ ಬಾರಿ ಮತ್ತಷ್ಟು ಆತಂಕಕ್ಕೆ ಒಳಗಾಗುವಂತಹ ಸಾಧ್ಯತೆ ಇತ್ತು ರೈತರು. ಯಾಕಂದರೆ 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಿದ್ದರಿಂದ ಬೇರೆ ಬೇರೆ ಕ್ರಸ್ಟ್ ಗೇಟ್ಗಳು ಕೂಡ ಶಿಥಿಲವಾಗಿದ್ವು. ಅದು ಕೂಡ ಕಿತ್ತೋಗೋ ಒಂದು ಭಯ ಕಾಡ್ತಾ ಇತ್ತು. ಹಾಗೇನಾದರೂ ಕಿತ್ತೋಗಿದ್ದೆ ಆದರೆ ತುಂಬ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ, ಭಾರಿ ಪ್ರಮಾಣದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಅಂತ ರೈತರಿಗೂ ಕೂಡ ಗೊತ್ತಿತ್ತು. ಹೀಗಾಗಿ ಆತಂಕಕ್ಕೆ ಒಳಗಾಗಿದ್ದರು. ಈ ನಡುವೆ ರಾಜ್ಯ ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸ ಮಾಡೋದಕ್ಕೆ ಮುಂದಾಯಿತು. ಕ್ರಸ್ಟ್ ಗೇಟನ್ನು ಆದಷ್ಟು ಬೇಗ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಕೂಡ ಬದಲಾವಣೆ ಮಾಡೋದಕ್ಕೆ ಸಮರೋಪಾದಿಯಲ್ಲಿ ಕೆಲಸಕ್ಕೆ ಮುಂದಾಯಿತು. ಇದೀಗ 33 ಗೇಟ್ಗಳನ್ನು 77 ವರ್ಷಗಳ ಬಳಿಕ ಬದಲಾವಣೆ ಮಾಡಲಾಗಿದೆ. ಇನ್ನು ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಸಿಎಂ ಅವರು ಕೇಳಿ. Today, sir, I am very proud. This is a historic moment of the history of water resources. Today, under the leadership of C.R. Patil ji, 3 chief minister, one of the senior most leader of this country, Mr. Chandrababu Naidu, is here. He has shown his large heart to prevent all of us. One more, my young friend, Telangana Chief Minister, Mr. Ravant Reddy is here. Today, with the 3 Chief Ministers, under your leadership, has created an history. Myself, Chandrababu Naidu and Ravant Reddy, we believe in one thing. We don't want to write history. We don't want to read history. We believe in creating history. That is what all the 3 leaders of the South India is. So I am very happy
You are a part of this great movement and you have shared us. Ivattu, one more thing I would like to tell you. I always tell one thing. ಜತೆಗೂಡುವುದು ಆರಂಭ, ಜತೆಗೂಡು ಚರ್ಚಿಸುವುದು ಪ್ರಗತಿ, ಜತೆಗೂಡು ಕೆಲಸ ಮಾಡುವುದು ಯಶಸ್ಸು. That means joining together is the beginning, discussing together is the progress, working together is the success. That is what, under the leadership of Mr. Patil, we have joined, we have discussed, and today a message is going to come to all the farmers of the 3 states that we all are united and we will save the farmers of the state. ಇವತ್ತು ನಾವು 3 ಜನನು ಸೇರಿ ಐತಿಹಾಸಿಕದ ವಿಚಾರವನ್ನ, ಈ ನೀರನ್ನ ಯಾವ ರೀತಿ ರಕ್ಷಣೆಯನ್ನು ಮಾಡಬೇಕು, 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು, ರೈತರ ವೇದಿಕೆಯವರು ಏನು ಅರ್ಜಿಯನ್ನು ಕೊಟ್ಟಿದ್ದಾರೆ, ಏನು ಪ್ರತಿಪಾದನೆಯನ್ನು ಮಾಡಿದ್ದಾರೆ.